ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ನಾಳೆ ಅಂದರೆ 25ನೇ ತಾರೀಕು 3ನೇ ತಿಂಗಳು 2026ರಂದು 10ನೇ ತರಗತಿ ಮಕ್ಕಳಿಗೆ ದ್ವಿತೀಯ ಭಾಷೆ ಕನ್ನಡ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಯಲಿದೆ. ಹಾಗಾಗಿ ಈ ಮಕ್ಕಳಿಗೆ ಉಪಯುಕ್ತ ಆಗಲಿ ಅಂಥೇಳಿ ನಾನಿಲ್ಲಿ ಕೆಲವೊಂದು ಬಹುಮುಖ್ಯವಾದಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮಕ್ಕಳೇ, ನನ್ನ ಮಾತಿನ ಮೇಲೆ ಒಂದು ನಂಬಿಕೆ ಇಡಿ ಮತ್ತು ಭರವಸೆ ಇಡಿ. ಬರುವ ಬುಧವಾರದಂದು ಇದೇ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ನೀವು ಈ ಪ್ರಶ್ನೆಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಲ್ಲಿ ಖಂಡಿತವಾಗಲೂ ನಿಮಗೆ ಹೆಚ್ಚಿನ ಅಂಕಗಳು ಬರೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಲೈಕನ್ನು ಈಗಲೇ ಒತ್ತುಬಿಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ರಂಗಜಂಗಮ. ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು? ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಕಲಾವಿದನ ಸ್ವೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನ. ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಗಂಗಾ ನದಿಯಲ್ಲಿ ನಡೆಯುವ ಬ್ರಹ್ಮಕುಂಡಲ ಆರತಿಯನ್ನು ನೋಡುವುದು ಲೇಖಕರ ಗುರಿಯಾಗಿತ್ತು. ಮುಂದಿನ ಪ್ರಶ್ನೆ, ಗೋಪಾಲನು ಹೊಸ ಪಂಚೆಯನ್ನು ಬಯಸುವುದೇಕೆ? ಗೆಳೆಯರೆಲ್ಲರೂ ಬೆಲೆಯುಳ್ಳ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ, ತನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರೆಂದು ಹೊಸ ಪಂಚೆಯನ್ನು ಬಯಸಿದನು. ನೆಕ್ಸ್ಟ್, ಹಾಮಾನಾಯಕರ ಪ್ರಕಾರ ಸೌಜನ್ಯವು ಹೇಗೆ ಅರಳಬೇಕು? ಹೂವು ಅರಳಿದಂತೆ ಅರಳಬೇಕು. ಕವಿ ಬಸವರಾಜ ಸಾದರರವರು ಚೈತ್ರ ಮಾಸದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಎಂದಿದ್ದಾರೆ? ನೆಲಮುಗಿಲ ವಾಲಗ. ಮುಂದಿನ ಪ್ರಶ್ನೆ ಮಕ್ಕಳೇ, ಕವಿ CPKಯವರು ಮಾನವನ ಬದುಕನ್ನು ಇಬ್ಬನಿಯಂತಿರಬೇಕೆಂದು ಏಕೆ ಬಯಸುತ್ತಾರೆ? ಇಬ್ಬನಿಯು ಸದ್ದು ಮಾಡದೆ ಶಾಂತವಾಗಿರುತ್ತದೆ, ಅದಕ್ಕಾಗಿ. ಜನಪದ ಪ್ರಕಾರ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಸಂತೆಯೊಳಗೊಂದು ಮನೆಯನ್ನು ಕಟ್ಟಿದರೆ ಯಾವುದಕ್ಕೆ ನಾಚಬಾರದು? ಶಬ್ದಕ್ಕೆ ನಾಚಬಾರದು. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂಬುದು ಸಿದ್ದರಾಮ ಹೇಳುತ್ತಾರೆ. ವೇಷಕ್ಕೆ ತಕ್ಕಂತೆ ಆಚರಣೆಗಳಿರಬೇಕು ಎಂದು ಸಿದ್ದರಾಮ ಬಯಸುತ್ತಾರೆ. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ವಿಶಾಲವಾದ ಸಮುದ್ರದಂತೆ ಕಾಣಿಸಿತು. ಸಸ್ತನಿಗಳ ಆಶ್ರಯದಾಣಗಳು ಯಾವುವು? ಗುಹೆ, ಪೊಟರೆ, ಗೂಡು, ಬಿಲ. ಹುಯನ್ ತಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಮಯೂರ ಅಥವಾ ಮೆಯುಲೋ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಪೂಜೆಗೆ ಹೂವುಗಳನ್ನು ತರುವುದು. ಜನಪದರ ಪ್ರಕಾರ ಕೆರೆಯು ಹೇಗೆ ಬಾಗಿದೆ? ಬಾಳೆಹಣ್ಣಿನಂತೆ. ತಿಮಿರದ ವೈರಿ ಯಾರು? ಬೆಳಕು ಅಥವಾ ದೀಪ. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಸ್ಥಾವರ. ಅರ್ಜುನ ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಉತ್ತರ ಕುಮಾರನನ್ನು. ಈ ನಾಡಿನ ಬೆನ್ನೆಲುಬು ಯಾರು? ರೈತ ಅಥವಾ ಕೃಷಿಕ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಶಿಷ್ಯರ ಮನಸ್ಸನ್ನು ಓದಬಲ್ಲ ಹಾಗೂ ಅವರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಚೈತ್ರ ಮಾಸದಲ್ಲಿ. ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ? ಕೆರೆಗಳನ್ನು ತೋಡಿದ ಮೇಲೆ ನೀರು ಬರದಿದ್ದಾಗ ನಿಷ್ಪ್ರಯೋಜಕವಾಗುತ್ತವೆ. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ವಿಶಾಲವಾದ ಕೌರವ ಸೈನ್ಯವನ್ನು ನೋಡಿ. ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಸೈನಿಕ ಮತ್ತು ರೈತರನ್ನು. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು.
ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಜನರ ಪ್ರೀತಿಯನ್ನು ಹುಡುಕಿಕೊಂಡು. ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು. ಏಕೆ? ನೆಲೆಯಿಲ್ಲದೆ ತೊಳಲುವ ಸಂಭವವಿರುವುದರಿಂದ. ಭಾವ ಬಣ್ಣದ ಸೀರೆಯನ್ನು ಏಕೆ ತಂದನು? ಕುಣಿಗಲ್ ಕೆರೆಗೆ ಬಾಗಿನ ಅರ್ಪಿಸಲು. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು? ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಕುಣಿಗಲ್ ಕೆರೆಯ ನೋಡಲು ಯಾರು ಬಂದರೆಂದು ಜನಪದರು ವೈಭವೀಕರಿಸಿದ್ದಾರೆ. ಮಕ್ಕಳೇ, ಒಂದು ವಾಕ್ಯದ ಪ್ರಶ್ನೆಗಳು ಇವುಗಳಲ್ಲಿಯೇ ಬರ್ತದೆ. 100% ಇದು ಬರೆದಿಟ್ಕೊಳ್ಳಬೇಕಾದ್ರೆ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಗೋಪಾಲನು ಹೂ ಬಣ್ಣದ ಸೊಗಸನ್ನು ವರ್ಣಿಸಿದ ರೀತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕುಣಿಗಲ್ ಕೆರೆಯ ವೈಭವ ಎಂತಹವರನ್ನೂ ಬೆರಗುಗೊಳಿಸುವಂತಿತ್ತು. ಏಕೆ? ಶ್ರೀವಿಜಯನು ಕಂಡ ಕನ್ನಡ ನಾಡಿನ ವಿಸ್ತಾರವನ್ನು ನಿಮ್ಮ ಮಾತುಗಳಲ್ಲಿ ಬಣ್ಣಿಸಿರಿ. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂಬ ಹೆಸರು ಹೇಗೆ ಬಂದಿತು? ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ಕುಣಿಗಲ್ ಕೆರೆಯಲ್ಲಿ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಕಾದು ನಡೆ ಎಂದು ಅರ್ಜುನನು ಉತ್ತರವನ್ನು ಏಕೆ ಒತ್ತಾಯಿಸಿದನು? ಕವಯಿತ್ರಿ ಡಾಕ್ಟರ್ HL ಪುಷ್ಪ ಅವರು ಹೇಳುವಂತೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಶಂಕರಾಚಾರ್ಯರ ಶಿಷ್ಯನು ಪಾದಾಚಾರ್ಯನಾಗಿ ಹೆಸರಾದ ಪ್ರಸಂಗವನ್ನು ವಿವರಿಸಿ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು? ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಎಂಬುದನ್ನು ವಿವರಿಸಿ. ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಕೆರೆಯಲ್ಲಿ ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಬಸವಣ್ಣನವರು ದೇಹವೇ ದೇಗುಲು ಎಂಬ ಕಲ್ಪನೆಯನ್ನು ವರ್ಣಿಸಿದ್ದಾರೆ. ಕಳ್ಳರ ಗುರುವಿನ ಮನಃಪರಿವರ್ತನೆ ಹೇಗಾಯಿತು? ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ಶ್ರೀವಿಜಯನು ಹೇಗೆ ವರ್ಣಿಸಿದ್ದಾನೆ? ವಾಲ್ಮೀಕಿಯು ಹೂಗಳ ಹುಟ್ಟನ್ನು ಹೇಗೆ ಬಣ್ಣಿಸಿದ್ದಾರೆ? 2 ಅಂಕದ ಪ್ರಶ್ನೆಗಳು ಇವುಗಳಲ್ಲಿಯೇ ಬರ್ತದೆ. 100% ನೋಡ್ಕೊಳ್ಳಿ ಮಕ್ಕಳೇ. ಇನ್ನು ಕೃತಿಕಾರರ ಪರಿಚಯಕ್ಕೆ ಬಂದಾಗ 1 ಕುವೆಂಪು, ಶಿವರುದ್ರಪ್ಪ, CP ಕೃಷ್ಣಕುಮಾರ್, ಆರಾಮಿತ್ರ. ಇವು 4ರಲ್ಲಿಯೇ ನಿಮಗೆ ಕವಿಕೃತಿ ಪರಿಚಯವನ್ನು ಕೇಳ್ತಾರೆ. ಇನ್ನು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿಗೆ ಉಪಮಾಲಂಕಾರವನ್ನೇ ಕೇಳ್ತಾರೆ. ಅಂತಹಗಳಲ್ಲಿ ಉದಾಹರಣೆಗಳು ಒಂದಷ್ಟು ನೀಡಿದ್ದೇನೆ ಇಲ್ಲಿ. ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿತ್ತು. ಸೀತೆಯ ಮುಖ ಕಮಲ ಅರಳಿತು. ಇದು ರೂಪಕಾಲಂಕಾರಕ್ಕೆ ಉದಾಹರಣೆ. ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ. ಚೈತ್ರದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾ ಪೀತಾಂಬರವನ್ನು ಧರಿಸಿದ್ದ ಶ್ರೀಕೃಷ್ಣನು ಕುಂದಣದಲ್ಲಿ ಕೂರಿಸಿದ ರತ್ನದಂತೆ ಶೋಭಿಸುತ್ತಿದ್ದನು. ಸಗ್ಗದಕ್ಕಿಯ ಗೂಡು ಬಟ್ಟಲಿನಂತೆ ಸುಂದರವಾಗಿದೆ. ಇದು ಒಂದು ಬಿಟ್ಟು ಉಳಿದೆಲ್ಲವೂ ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿರುವಂಥದ್ದು. ಇನ್ನು ಗಾದೆ ಮಾತುಗಳನ್ನು ನಾವು ನೋಡೋದಾದರೆ ಭಾಳ ಸುಲಭವಾಗಿರುವಂಥದ್ದೇ. ಮನಸ್ಸಿದ್ದರೆ ಮಾರ್ಗ, ತುಂಬಿದ ಕೊಡ ತುಳುಕುವುದಿಲ್ಲ, ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ, ದುಡಿಮೆಯೇ ದುಡ್ಡಿನ ತಾಯಿ, ಶಕ್ತಿಗಿಂತ ಯುಕ್ತಿ ಮೇಲು, ತಾಳಿದವನು ಬಾಳಿಯಾನು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಇವುಗಳಲ್ಲಿಯೇ ನಿಮಗೆ 1 ಗಾದೆಯನ್ನು 2 ಗಾದೆಗಳನ್ನು ಕೇಳ್ತಾರೆ, 1 ಆಪ್ಷನ್ ಆಗಿ ಕೊಡ್ತಾರೆ. ಇನ್ನು ಸಂದರ್ಭಗಳನ್ನು ನಾವು ನೋಡೋದಾದರೆ, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಅಮ್ಮನ ಮಾತು ಸುಳ್ಳಾಗದು. ಎಲ್ಲ ಹೃದಯಗಳ ತುಂಬ ಸವಿಚೈತ್ರವು. ನೆರಳು ಕೊಡುವ ವರವನ್ನು ದಯಪಾಲಿಸು. ನಿನ್ನಂತಹ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಮಕ್ಕಳೇ, 5 ನಿಮಿಷ ಇರಿ. ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು. ಶಿವ ಶಿವ ಕಾದಿ ಗೆಲಿದೆವು. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು.
ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ, ನಾಡ ನರಿಯ ಹೋಲು ಹಲುಗಿರಿಯ ಬಿಡುವೆನೆ. ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ದಾಳಿ ಬಂದೊಡನೆ ಶರಣೆಂಬ ಹೆಣ್ತಣವು. ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ. ಇಂದು ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಸಂದರ್ಭದ ಹೇಳಿಕೆಗಳು ಇವುಗಳಲ್ಲೇ ಬರ್ತದೆ ಮಕ್ಕಳೇ. ಇನ್ನು 2 ಪದ್ಯಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಕಂಠಪಾಠದ ಪದ್ಯಗಳು. ಅವುಗಳಲ್ಲಿ ಕೆಸರೊಳಿದ್ದರ ಮೇಲೆ ಬಾಂಧವಳ ನೋಡಿ, ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ, ಮಸಗುವಂಬುಜದಂತೆ ಧ್ಯೇಯದಾಳ್ವೆ ಸಕೆ, ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಅಥವಾ ಒಂದು ಬಾಣಕ್ಕೆ ಗುರಿಯೋ ಹಲವಿರುವುದುಂಟೆ, ಒಂದು ದೇಹದೊಳಾತ್ಮವೆರಡಿರುವುದುಂಟೆ, ಒಂದು ಜೀವಕೇಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರಳು. ಇದನ್ನು ಕೇಳ್ತಾರೆ. ಅಥವಾ ಈ ಪದ್ಯಭಾಗವನ್ನು ಕೇಳ್ತಾರೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು, ಅಡವಿ ದಾರಿ ಹಿಡಿದವನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅಥವಾ ಅದರಲ್ಲೇ ಇನ್ನೊಂದು ಪ್ಯಾರ, ಕಾಡು ಕಾಡು ಅಲೆದ ಅವನೇ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡೊಂದು ದೂರದಲ್ಲಿ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಇವುಗಳಲ್ಲಿ ಖಂಡಿತ ಯಾವುದಾದ್ರು ಒಂದನ್ನು ಕೇಳ್ತಾರೆ, ಅದನ್ನು ಬರೀರಿ ಮಕ್ಕಳು. ನಿಮಗೆ ಇಲ್ಲಿ 3 ಅಂಕಗಳು ಸಿಗ್ತವೆ. ಇನ್ನು 8-10 ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ 2 ಕೇಳ್ತಾರೆ. ಇಲ್ಲಿ ಪದ್ಯಗಳಿಂದಲೇ ಕೇಳ್ತಾರೆ. ಅದು ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ, ನಿಮ್ಮ ಮಾತುಗಳಲ್ಲಿ ಬರೀರಿ. ಅಥವಾ ಗುರಿ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಥವಾ ಬರೆಯಿರಿ. ಇನ್ನೊಂದು ಪ್ರಶ್ನೆ, ಸಿದ್ಧಾರ್ಥ ಬುದ್ಧನಾದ ಪರಿ ಹೇಗೆ ವಿವರಿಸಿ. ಅಥವಾ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತು ಎಂಬುದನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ನೀವು ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಇಲ್ಲಿ ಪೂರ್ತಿಯಾಗಿ ಬರೆದ್ರೆ ಖಂಡಿತ ನಿಮಗೆ ಪೂರ್ತಿ ಅಂಕಗಳಿಲ್ಲಿ ಸಿಗ್ತವೆ. ಇನ್ನು ಪ್ರಬಂಧಗಳ ವಿಷಯಕ್ಕೆ ಬಂದಾಗ ಯಾವುದು ಮುಖ್ಯ ಆಗತ್ತೆ ಇಲ್ಲಿ ಅಂತಂದರೆ, ರಾಷ್ಟ್ರೀಯ ಭಾವೈಕ್ಯತೆ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರ ಪಾತ್ರ, ಗ್ರಾಮೀಣ ಬದುಕು, ಸಮಯದ ಸದುಪಯೋಗ, ಶಾಲೆಯಲ್ಲಿನ ಯುವ ಸಂಸತ್ತು, ಯೋಗದ ಮಹತ್ವ. ಇವುಗಳಲ್ಲಿಯೇ ನಿಮಗೆ ನಾಳೆ ನಡೆಯುವಂತಹ ಪರೀಕ್ಷೆಯಲ್ಲಿ ಖಂಡಿತ ನಿಮಗೆ ಇದರಲ್ಲಿ ಒಂದನ್ನು ಎರಡನ್ನು ಕೇಳುತ್ತಾರೆ. ನೀವು ಒಂದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ 15 ವಾಕ್ಯಗಳಿಗೆ ಮೀರದಂತೆ ಒಂದು ಪ್ರಬಂಧವನ್ನು ಬರೆದ್ರೆ ಖಂಡಿತ ನಿಮಗೆ ಇಲ್ಲಿ ಒಟ್ಟು 4 ಅಂಕಗಳು ಸಿಗುವ ಭಾಗ್ಯ ಇಲ್ಲಿ ನಮಗೆ ಲಭಿಸಿರುತ್ತದೆ. ಪ್ರೀತಿಯ ಮಕ್ಕಳೇ, ಇದಿಷ್ಟು ಆಗಿತ್ತು ನಿಮಗೆ ದ್ವಿತೀಯ ಭಾಷೆ ಕನ್ನಡ ಇದರಲ್ಲಿ ಕೇಳುವಂತಹ ಮುಖ್ಯ ಪ್ರಶ್ನೆಗಳು. ಇವುಗಳು ನಿಮಗೆ ಉಪಯುಕ್ತ ಆಗಿದೆ ಅಂತಂದರೆ ಖಂಡಿತ ಒಂದು ಲೈಕನ್ನು ಮಾಡಿರಿ, ಮರೆಯದೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.